ನಮಸ್ತೆ, ನಾನು ನಿಮ್ಮ ತನುಜಾ ಕೆಬಿ ಪಾರಂಪರಿಕ ವೈದ್ಯ ಯೋಗವನ ಬೆಟ್ಟ ಚಿತ್ರದುರ್ಗ. ಇವತ್ತು ನಾವು ವೈಟ್ ಡಿಸ್ಚಾರ್ಜ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಜನರಲಿ ಡಿಸ್ಚಾರ್ಜ್ ವೈಟ್ ಟ್ರಾನ್ಸ್ಪರೆಂಟ್ ಇದ್ದು ಅಥವಾ ಯಾವುದೇ ರೀತಿಯ ಸ್ಮೆಲ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಇನ್ನು ಕೆಲವರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಮೆಲ್ ಇರುತ್ತೆ, ತುಂಬ ಇರ್ಚಿಂಗ್ ಬರ್ತಾ ಇರುತ್ತೆ, ಡಿಸ್ಚಾರ್ಜ್ ಏನಿರುತ್ತೆ ತುಂಬ ಯೆಲ್ಲೋ ಕಲರ್ ಇರುತ್ತೆ. ಸೊ ಇಂತಹ ಕಂಡೀಷನಲ್ಲಿ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಏನೆಲ್ಲ ರೀಸನ್ಗೆ ಇದು ಇನ್ಫೆಕ್ಷನ್ಸ್ ಆಗುತ್ತಪ್ಪ ಅಂತ ಹೇಳಿದ್ರೆ ಈಸ್ಟಿಂದ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು, ಇನ್ನು ಸರ್ವಿಕಲ್ ಪಾಲಿಪ್ಸ್ ಕಂಡೀಷನಲ್ಲೂ ಕೂಡ ನಾವು ಈ ಇನ್ಫೆಕ್ಷನ್ನ ನೋಡ್ತೀವಿ. ಇನ್ನು ಯಾವ ರೀತಿ ತಡೆಗಟ್ಬೋದಪ್ಪ ಅಂತ ಹೇಳಿದ್ರೆ ನಮ್ಮ ವೆಜೈನಲ್ ಪಾರ್ಟನ್ನು ತುಂಬ ಹೈಜೀನ್ ಆಗಿಡಬೇಕು. ಇನ್ನು ನಾವು ಧರಿಸುವಂತಹ ಒಳ ಉಡುಪುಗಳು ಕೂಡ ತುಂಬಾ ಇಂಪಾರ್ಟೆಂಟ್, ಅದನ್ನು ಕೂಡ ಹೈಜೀನ್ ಆಗಿರುವಂತೆ ನೋಡ್ಕೋಬೇಕು. ಇನ್ನು ನೀರನ್ನು ಅತಿ ಹೆಚ್ಚವಾಗಿ ಬಳಸಬೇಕು. ಇನ್ನು ಪ್ರೋಬಯೋಟಿಕ್ ಆದಂತಹ ಕರ್ಡ್, ಮೊಸರು ಏನಿದೆ ಇದನ್ನು ನಾವು ಬಳಸ್ತಾ ಬಂದರೆ ಗುಡ್ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಅದೇ ರೀತಿ ಧನಿಯಾ ಕಷಾಯವನ್ನು ನೀವು ಬಳಕೆ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗಿಬಿಟ್ಟು ಈ ರೀತಿಯ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೋಗವನ ಬೆಟ್ಟದ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.